ಜಿಲ್ಲೆಯಲ್ಲಿ ಕಳ್ಳತನವಾಗಿದ್ದ ವಸ್ತುಗಳನ್ನು ಪತ್ತೆ ಮಾಡಿ ನಗರದ ಕವಾಯತ್ ಮೈದಾನದಲ್ಲಿ ವಾರಸುದಾರರಿಗೆ ಹಿಂದಿರುಗಿಸಿದ ಎಸ್ಪಿ ಉಮಾ ಪ್ರಶಾಂತ್. ದಾವಣಗೆರೆ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡು ವಸ್ತುಗಳನ್ನು ದಾವಣಗೆರೆ ನಗರದ ವಾಯತ್ ಮೈದಾನದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಅವರು ವಾರಸುದಾರರಿಗೆ ಹಿಂದಿರುಗಿಸಿದರು. ಜಿಲ್ಲೆಯ ಹರಿಹರ, ಹೊನ್ನಾಳಿ, ನ್ಯಾಮತಿ, ಜಗಳೂರು, ಸಂತೇಬೆನ್ನೂರು, ವಿದ್ಯಾನಗರ, ಆಜಾದ್ ನಗರ, ಕೆಟಿಜೆ ನಗರ ಠಾಣೆ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಹಣ, ಬಂಗಾರ, ಬೆಳ್ಳಿ, ಮೊಬೈಲ್, ಬೈಕ್, ಕಾರು, ಟಿವಿ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ಡೈಮಂಡ್ನ್ನು ವಾರಸುದಾರರಿಗೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಹಿಂದಿರುಗಿಸಿದರು. ಒಟ್ಟು 2 ಕೋಟಿಗೂ ಅಧಿಕ ಮೌಲ್ಯದ ಬಂಗಾರ, 35 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ, 175 ಬೈಕ್, 21 4 ಚಕ್ರದ ವಾಹನಗಳು ಸೇರಿದಂತೆ 5 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಾರಸುದಾರರಿಗೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಹಿಂದಿರುಗಿಸಿದರು. ಈ ವೇಳೆ ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಬಹುಮಾನವನ್ನು ವಿತರಿಸಿದರು. ವರದಿ ಶಿವಯೋಗಿ ವಿಜಯ, ವಾಯ್ಸ್ ನ್ಯೂಸ್ ಕನ್ನಡ, ದಾವಣಗೆರೆ. ಅಪರಾಧ ತಡೆ ಮಾಸಾಚರಣೆ ಇರುತ್ತೆ, ಕ್ರೈಮ್ ಪ್ರಿವೆನ್ಷನ್ ಮಂತು. ಹಾಗಾಗಿ ಅದರ ಅಂಗವಾಗಿ ಇವತ್ತು ನಾವು ಪ್ರಾಪರ್ಟಿ ರಿಟರ್ನ್ಸ್ ಪೆರೇಡನ್ನು ಇಟ್ಕೊಂಡಿದ್ದೀವಿ. ಮತ್ತು ಯಾರ್ಯಾರು ತಮ್ಮ ಸ್ವತ್ತನ್ನು ಕಳೆದುಕೊಂಡಿದ್ರು, ಅದನ್ನು ಯಾವುದಾದ್ರೂ ಸ್ವತ್ತು ಕಳವಾದಂತಹ ಪ್ರಕರಣಗಳಲ್ಲಿ ಪತ್ತೆ ಆಗಿದೆ, ಆ ಪತ್ತೆಯಾದ ಪ್ರಕರಣಗಳಿಗೆ ನಾವು ಇವತ್ತು ಅವರಿಗೆ ವಾರಸುದಾರರಿಗೆ ಕರೆದು ಅವರ ಪ್ರಾಪರ್ಟಿಗಳನ್ನ ಅಥವಾ ಅವರ ಸ್ವತ್ತುಗಳನ್ನ ವಾಪಸ್ ಕೊಡುವಂತಹ ಕಾರ್ಯ ಇವತ್ತು ನಡೀತಾ ಇದೆ. ಈ ಅಧಿಕಾರಿ ಸಿಬ್ಬಂದಿಗಳು ಯಾರ್ಯಾರು ಒಳ್ಳೆಯ ಕೆಲಸ ಮಾಡಿದ್ರು ಅವರಿಗೆ ಕೂಡ ಪ್ರಶಂಸನೀಯ ಪತ್ರ ಮತ್ತು ರಿವಾರ್ಡ್ಸು ಕೂಡ ಕೊಟ್ಟಿದ್ದೇವೆ. ಈ ಫಲಾಗಿ 4493 ಗ್ರಾಮಷ್ಟು ಚಿನ್ನವನ್ನು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ 2,24,000 ರೂಪಾಯಿ ಮೌಲ್ಯದ್ದು. ಬೆಳ್ಳಿ 50 kg 800 ಗ್ರಾಮ್ ಇದೆ, ಮೌಲ್ಯ 35,56,000 ರೂಪಾಯಿ. ದ್ವಿಚಕ್ರ ವಾಹನಗಳನ್ನ ಸುಮಾರು 175 ದ್ವಿಚಕ್ರ ವಾಹನಗಳನ್ನ ಪತ್ತೆ ಹಚ್ಚಿದ್ದಾರೆ. 356 ಹೋಗಿತ್ತು. ಅದರಲ್ಲಿ ಅದರದ್ದು ಮೌಲ್ಯ 84,75,000 ಮತ್ತು 4 ಚಕ್ರ ವಾಹನಗಳು 76 ಕಳವಾಗಿರ್ತದೆ. 21 ವಾಹನಗಳನ್ನ ಪತ್ತೆ ಹಚ್ಚಿದ್ದಾರೆ. ಅವುಗಳ ಮೌಲ್ಯ 65,35,000. ಸೊ ಇಷ್ಟು ನಾನು ಇದುವರೆಗೆ ನಿಮಗೆ ಕೊಟ್ಟಿದ್ದು ಬೆಳ್ಳಿ, ಬಂಗಾರ, ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನಗಳು. ಸೊ ಟೋಟಲ್ ಆಗಿ 2023ರಲ್ಲಿ ನಮಗೆ ಪತ್ತೆಯಾದಂತಹ ಒಟ್ಟು ಮೊತ್ತ 5,18,00,000. ಹೋಸಲ ಹೋಲಿಸ್ಕೊಂಡ್ರೆ ಏನು ಕಮ್ಮಿ ಆಗಿದೆ, ಜಾಸ್ತಿ ಇಲ್ಲ. ಹೋದ ವರ್ಷ 4,27,00,000 ಇತ್ತು, ಈ ವರ್ಷ 5,15,00,000 ಮಾಡಿದ್ದಾರೆ. ಇಲ್ಲ ಇದು ಹೋದ ವರ್ಷ ಒಂದು ವರ್ಷಗಳಲ್ಲಿ ಎಷ್ಟು ಪ್ರಕರಣಗಳಾಗಿತ್ತು, ಅದರಲ್ಲಿ ಎಷ್ಟು ಸ್ವತ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ, ಅದರದ್ದು ಸಂಪೂರ್ಣವಾದ ವಿವರ. ಯಾವುದೋ ಒಳ್ಳೆ ರೇಟ್ ಪ್ರಕರಣ ಯಾವುದು ಇದರಲ್ಲೇ ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ಮೊನ್ನೆ ನಮ್ಮ ಬಸವನಗರದಲ್ಲಿ 30 kgಗಿಂತ ಹೆಚ್ಚು ಬೆಳ್ಳಿಯನ್ನು ಪತ್ತೆ ಹಚ್ಚಿದ್ರು. ಪವನ್ ಜ್ಯುವೆಲ್ಲರ್ಸಲ್ಲಿ ನಿಮಗೂ ಕೂಡ ಗೊತ್ತಿರಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಒಂದು ಕ್ಲೂ ಕೂಡ ಇರಲಿಲ್ಲ. ಅತಿ ಹೆಚ್ಚು ರಿಕವರಿ ಆಗಿದೆ ಯಾವ ಸ್ಟೇಷನ್? ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಅತಿ ಹೆಚ್ಚು ರಿಕವರಿ ಆಗಿದೆ. ಡೈಮಂಡ್ ಅದೇ ಸ್ಟೇಷನ್ ಡೈಮಂಡ್. ಹೌದು, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣಗಳನ್ನೆಲ್ಲವನ್ನು ಕೂಡ ಸುಮಾರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಸಿಬ್ಬಂದಿ ಅಧಿಕಾರಿಗಳು. ಒಳ್ಳೆ ಟೀಮ್ ಇದೆ. ಈ ಮುಂದೆ ಕೂಡ ಅದೇ ಥರ ಕೆಲಸವನ್ನು ಮಾಡ್ತಾರೆ.